ನಮಸ್ಕಾರ ಎಲ್ಲರಿಗೂ, ದೊಡ್ಡವರಿಗೆ ನಮಸ್ಕಾರ, ಸಣ್ಣ ಮಕ್ಕಳಿಗೆ ಹಾಯ್. ಓಕೆ, ಸೊ ನಾನು ನನ್ನ ಸೆಕೆಂಡ್ ಬ್ಯಾಚ್ ಮತ್ತು ಥರ್ಡ್ ಬ್ಯಾಚ್ ಅವರಿಗೆ ನಾನು ಟೇಬಲ್ಸ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ನನ್ನ ಸ್ಟೂಡೆಂಟ್ಸ್ಗೆಲ್ಲ 20 ತನಕ ಅಷ್ಟೇ ಅಲ್ಲ, 99 ಟೇಬಲ್ ತನಕ ಬರೋ ಥರ ಟ್ರೈನ್ ಮಾಡಿದೆ. ಓಕೆ, ಸೊ ದಟ್ ಈಸ್ ಅಬೌಟ್ ಲಾಜಿಕ್. ನೀವು ಕೂಡ ಅದನ್ನು ಹೇಳ್ಕೊಡ್ಬೋದು. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಅಡಲ್ಟ್ಸಿಗೆ, ಫಸ್ಟು ನಿಮಗೆ ಇವಾಗ ಸಡನ್ನಾಗಿ ನಾನು 16 ಏಡ್ಸ್ ಹೇಳಿ ಅಂದರೆ ಹೇಳ್ತೀರಾ. ಸೊ ಅದೇ ಥರ ಮಕ್ಕಳಿಗೂ ಕೂಡ ಟ್ರೈನ್ ಮಾಡಬೇಕು. ಸೊ ಇವಾಗ ಲೈಕ್ ನಾವು ಹೇಗೆ ಮಾರ್ನಿಂಗ್ ಎದ್ಬಿಟ್ಟು ಶುಕ್ಲಾಂಬರಧರಮೋ ಅಥವಾ ಯಾವುದಾದ್ರೂ ಸ್ತೋತ್ರ ಹೇಳ್ತೀವಲ್ವ ಬೆಳಗ್ಗೆ, ಲೈಕ್ ಯೂಶ್ವಲಿ. ಸೊ ಅದೇ ಥರ ಮಕ್ಕಳು ಏನು ಮಾಡ್ತಾರೆ, ಸ್ಕೂಲಿಗೆ ಹೋಗಿದ ತಕ್ಷಣ ಜನಗಣಮನ ಎಲ್ಲ ಹೇಳ್ತಾರೆ. ಸೊ ಆ ಥರ ಟೇಬಲ್ಸು ಕೂಡ ಪಟ ಬರೋ ಥರ ಮಾಡಬೇಕು ಫಸ್ಟು. ಆವಾಗ ಅವ್ರಿಗೆ ಮ್ಯಾಥಮೆಟಿಕ್ಸ್ ತುಂಬ ಈಸಿ ಆಗುತ್ತೆ. ಮೇಡಮ್, ಜನಗಣಮನ ನಾವೇನೋ ವರ್ಷದಿಂದ ಫಸ್ಟಿಂದ ಕಲ್ತಿರ್ತೀವಿ, ಟೇಬಲ್ಸು ಅಷ್ಟೇ. ಟೇಬಲ್ಸು ತುಂಬ ಈಸಿ. ಅದಕ್ಕೆ ಲಾಜಿಕ್ನ ಯೂಸ್ ಮಾಡಿ, ಮತ್ತು ಹೇಳಿದ್ನಲ್ಲ ಏನು ಲೈಕ್ ಪ್ರಾಕ್ಟೀಸ್. ಸೊ ಇವೆರಡನ್ನ ಮಾಡಿ ಟೇಬಲ್ಸಲ್ಲಿ ತುಂಬ ಈಸಿ. 99 ತನಕ ಟೇಬಲ್ಸು ಹೇಳೋದು ಆಗಲಿ ಅಥವಾ ಮಾಡೋದಾಗಲಿ, ರೈಟಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಸಖತ್ ಈಸಿ. ನನ್ನ ಸ್ಟೂಡೆಂಟ್ಸಿಗೆ ನೀವು ಫೀಡ್ಬ್ಯಾಕ್ ಕೇಳ್ಬೋದು ಬೇಕಾದರೆ. ಸೊ ದೇ ಆರ್ ವೆರಿ ಗುಡ್ ಆಟ್ ಇನ್ ಟೇಬಲ್ಸ್ ಆ್ಯಕ್ಚುಲಿ. ಸೊ ದೇ ಆರ್ ಕೇಪಬಲ್ ಟು ಟೇಕ್ ಲೈಕ್ ನೆಕ್ಸ್ಟ್ ಲೆವೆಲ್ ಮ್ಯಾಥ್ಸ್ ಅಂತ ಹೇಳ್ಬೋದು. ಲೈಕ್ ನೆಕ್ಸ್ಟ್ ಬರುವಂತಹ ಅಕಾಡೆಮಿಕಲಿ ಲೈಕ್ ಕ್ಯಾಲ್ಕುಲಸ್ಸು, ಇಂಟಿಗ್ರೇಷನ್ಸು ಅದೆಲ್ಲ ಬರುತ್ತೆ. ಸೊ ಅದೆಲ್ಲ ಅವರಿಗೆ ತುಂಬ ಈಸಿ ಆಗುತ್ತೆ ಬಿಕಾಸ್ ಆಫ್ ದ ಬೇಸಿಕ್ ಮ್ಯಾಥ್ಸ್ ಅಂತ ಹೇಳ್ತೀನಿ. ಓಕೆನಾ? ಸೊ ಬಾಯ್.